ನಮಸ್ತೆ, ಜೈ ಶ್ರೀರಾಮ್. ಎಲ್ಲರಿಗೂ ಶುಭವಾಗಲಿ. ಯುಗಾದಿ ಹಬ್ಬ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಆ ಯುಗಾದಿ ಹಬ್ಬ ಯಾವಾಗಲೂ ಒಳ್ಳೆಯ ಬೆಳಕನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತಿನ ದಿನ ಮೊದಲನೇ ರಾಶಿ ಮೇಷರಾಶಿ, ಮೇಷಲಗ್ನ. ಅವ್ರದ್ದು ಈ ವರ್ಷ ಆದಾಯ ಫಲ ಮತ್ತು ಆರೋಗ್ಯ ಯಾವ ರೀತಿ ಇದೆ ಅಂತ ನೋಡೋಣ. 11 ಆದಾಯ, 4 ಖರ್ಚು. ಅಂದರೆ 11 ರೂಪಾಯಿ ದುಡಿದ್ರೆ 4 ಖರ್ಚಾಗುತ್ತೆ, ಇನ್ನು ಮಿಕ್ಕಿದ್ದು ಹಣ ಉಳಿಯುತ್ತೆ. ಆದರೆ ಆರೋಗ್ಯ ಸಮಸ್ಯೆ ಈ ಸರಿ ಬಹಳ ಜಾಸ್ತಿ ಇರುತ್ತೆ. ಏಕೆಂತಂದರೆ ಆರೋಗ್ಯ 0, ಅನಾರೋಗ್ಯ 4. ಅದರಿಂದ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ಏಕೆಂತಂದರೆ ಶನಿ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಅದರಿಂದ ಆರೋಗ್ಯದಲ್ಲಿ ಬಹಳ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ. ಅದರಿಂದ ಮುಖ್ಯವಾಗಿ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಅವಾಗವಾಗ ನೋವಾಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಿಂದ ಸ್ವಲ್ಪ ಆದಷ್ಟು ಶನಿದೇವರನ್ನು ಆರಾಧನೆ ಮಾಡಿ ಮತ್ತು ಶಿವನ ಆರಾಧನೆ ಮಾಡಿ. ಆವಾಗ ಒಳ್ಳೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮತ್ತು ಹೊಸ ಉದ್ಯೋಗ ಯಾರು ಮಾಡಬೇಕು, ಹೊಸದಾಗಿ ಏನಾರು ಒಂದು ಪ್ರಾರಂಭ ಮಾಡಬೇಕು ಅಂತ ಅನ್ಕೋತಾ ಇರೋರು ಆದಷ್ಟು ಸದ್ಯಕ್ಕೆ ಈಗ ಮಾಡೋಕ್ಕೆ ಹೋಗ್ಬೇಡಿ. ಈ ವರ್ಷ ಆ ವಿಚಾರಕ್ಕೆ ಚೆನ್ನಾಗಿರಲ್ಲ. ಅದರಿಂದ ಹೊಸ ಉದ್ಯೋಗಗಳನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಧನ ಲಾಭ ಆಗುತ್ತೆ. ಅಂದರೆ ಹೋದ ವರ್ಷ ತುಂಬ ಕಷ್ಟಗಳು, ಖರ್ಚುಗಳು ಇಂಥವೆಲ್ಲ ಜಾಸ್ತಿ ಆಗಿತ್ತು. ಈ ವರ್ಷ ಅದೆಲ್ಲ ಬಗೆಹರಿಸ್ಕೊಂಡು ಸ್ವಲ್ಪದಲ್ಲಿ ಅನುಕೂಲಗಳಾಗುತ್ತೆ. ಮೇಷರಾಶಿಯವ್ರದ್ದು ಯಾರು ಹಣ ಇಸ್ಕೊಂಡು ಮೋಸ ಮಾಡಿದರೆ ಅವೆಲ್ಲ ಸ್ವಲ್ಪನೇ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಈ ವರ್ಷ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಮೇಷರಾಶಿಯವರಿಗೆ ಯಾವುದೇ ರೀತಿ ಶನಿಯ ಪ್ರಭಾವ ಬೀಳದಿರಂಗಿರಲಿ ಅಂತ ಆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.